ಬ್ರೇಕ್ಫಾಸ್ಟ್‌ಗೆ ಸಾಗು ಮಾಡಿ ಪೂರಿ ಮಾಡ್ತಾ ಇದ್ದೀನಿ. ಅದು ಹೋಟೆಲ್ ಸ್ಟೈಲ್‌ನಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಬರುತ್ತೆ. ಇಲ್ಲೇನು ತೋರಿಸ್ತಿದ್ದೀನಿ ಅಲ್ವಾ, ಬೇಬಿ ಗೋಡಂಬಿ, ಕಡಲೆ, ಧನಿಯಾ ಕಾಳು ಮತ್ತು ಒಂದಷ್ಟು ಮಸಾಲೆನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೆರಿ ಡಿಫ್ರೆಂಟ್ ರೆಸಿಪಿ, ಅಷ್ಟೇ ಚೆನ್ನಾಗಿ ಬರುತ್ತೆ ಕೂಡ. ಕೊಬ್ಬರಿ ಹಾಕ್ತಾ ಇದ್ದೀನಿ, ಕಾಯಿ ಹಾಕ್ತಿಲ್ಲ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಪೂರಿಗೆ ಮತ್ತು ಸೆಟ್ ದೋಸೆಗೆ ಅಷ್ಟು ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದೊಂದು 3 ಟೈಮ್ಸ್ ಅಂದ್ಕೊಳ್ಳಿ ನಾನು ಮಾಡಿರೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ತರಕಾರಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಈರುಳ್ಳಿ, 1 ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬೇಯಿಸ್ಕೊಂಡಿರುವಂಥ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಕೂಗಿಸ್ಕೊಂಡಿರೋ ಬಟಾಣಿ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಕೊಂಡಿರೋ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ. ನಿಮಗೆ ಬೇಕು ಅಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಕೊಂಡು ಬರೀ ಗ್ರೀನ್ ಚಿಲ್ಲಿಯಲ್ಲೇ ಮಾಡ್ಕೊಳ್ಬೋದು, ಅಥವಾ ರೆಡ್ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು. ಸ್ವಲ್ಪ ಉಪ್ಪು, ಬೆಲ್ಲ, ಇದೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು. ಸ್ವಲ್ಪ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮಿಯಾಗಿ ಬರುತ್ತೆ. ಗಸಗಸೆ, ಬಿಳಿ ಎಳ್ಳು ಎಲ್ಲ ಸೇರಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಓಕೆನಾ. ನನ್ನ ಪೂರಿ ಕೂಡ ರೆಡಿ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.